ಭಾರತ್ ಮಾತಾ ಕಿ ಜಯ. ಕನ್ನಡ ತಾಯಿ ಭುವನೇಶ್ವರಿ ಜಯವಾಗಲಿ. ಸನಾತನ ಸಂಸ್ಕೃತಿಗೆ ಜಯವಾಗಲಿ. ವಂದೇ ಮಾತರಂ. ಜೈ ಶ್ರೀರಾಮ್. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಆತ್ಮೀಯ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಗಾಯಕ ನಟ ಶಶಿಧಕೋಟೆ ಮಾತಾಡ್ತಾ ಇದ್ದೀನಿ. ಇವತ್ತು ಸಂಭ್ರಮ ಸಡಗರ. ನಮ್ಮ ಮಂಜಣ್ಣವರು ಮಂಜುನಾಥ್ ಶರ್ಮಾ ಅವರ ಪ್ರೀತಿಯ ಆಫೀಸ್ಗೆ ನಾನು ಬಂದಿದ್ದೀನಿ. ಆತ್ಮೀಯ ಪರಿಸರದಲ್ಲಿ ನಾವಿದ್ದೀವಿ. ಎಲ್ಲರಿಗೂ ಬೇವು ಬೆಲ್ಲದ ಹಬ್ಬ, ಯುಗಾದಿಯ ಹಾರ್ದಿಕ ಶುಭಾಶಯಗಳು. ನನ್ನ ಹಾರೈಕೆ ನಿಮ್ಮೆಲ್ಲರ ಜೀವನದಲ್ಲಿ ಬೆಲ್ಲದ ಅಂಶವೇ ಹೆಚ್ಚಾಗಿರಲಿ. ಬೇವಿದ್ರೂ ಕೂಡ ಅದರ ಕಹಿಯನ್ನ ಅರಗಿಸುವ ಶಕ್ತಿಯನ್ನ ಆ ಭಗವಂತ ತಮಗೆ ನೀಡಲಿ ಅಂತ ನಾನು ಬಹಳ ಪ್ರೀತಿಯಿಂದ ಎಲ್ಲ ಬಂಧುಗಳಿಗೆ, ಸೋದರ ಸೋದರಿಯರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನೊಂದು ಮಾತು ಬಂಧುಗಳೇ, ಇನ್ನೇನು ಸ್ವಲ್ಪ ಸಮಯದಲ್ಲಿ ಬಡಗನಾಡು ಸಂಘ ಇದರ ಚುನಾವಣೆ ಬರ್ತಾ ಇದೆ. ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ನನಗೆ ಬಹಳ ಆತ್ಮೀಯರಾಗಿರುವಂತಹ ಸರಳತೆ ಸಜ್ಜನಿಕೆಗಳ ಸಾಕಾರ ಮೂರ್ತಿ, ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವಂತಹ ಕಲ್ಯಾಣ ಕೆಫೆ ಗೋಪಾಲ್ ಕೃಷ್ಣ ಅಂತಲೇ ಅವರು ಫೇಮಸ್ ಆಗಿರೋದು. ಅವರ ಪ್ರೀತಿಗೆ ನಾನು ಶರಣಾಗಿದ್ದೀನಿ. ಅವರ ಅಧ್ಯಕ್ಷ ಸ್ಥಾನಕ್ಕೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ, ಅವರ ಬಳಗದ ಎಲ್ಲ ಬಂಧುಗಳಿಗೆ ನೀವು ಮತವನ್ನು ಕೊಟ್ಟು ಅವರನ್ನು ಜಯಶಾಲಿಗಳನ್ನಾಗಿ ಮಾಡಿ ಸಮಾಜದ ಅಭಿವೃದ್ಧಿಗೆ ನೀವು ಪೂರಕವಾಗಿ ಬನ್ನಿ ಅಂತ ಹಾರೈಸ್ತೀನಿ. ಎಲ್ಲರಿಗೂ ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ ಬಂಧುಗಳೇ. ನಮ್ಮ ಬಡಗನಾಡು ಬಂಧುಗಳಿಗೆಲ್ಲ ಮುಂಬರುವ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಮುಂದೆ ನಮ್ಮ ಬಡಗನಾಡು ಸಂಘದಲ್ಲಿ ಚುನಾವಣೆ ಬರ್ತಾ ಇದೆ. ಆ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸ್ತಾ ಇದ್ದೀನಿ. ನೀವು ಬಡಗನಾಡು ಬಂಧುಗಳೆಲ್ಲ ನನಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟು ನನ್ನ ಚುನಾಯಿತನಾಗಿ ಮಾಡಿ, ನಮ್ಮ ಸಂಗಡಿಗರನ್ನು ಚುನಾಯಿತರಾಗಿ ಮಾಡಿ, ಸಂಘದ ಆಡಳಿತವನ್ನು ಚುಕ್ಕಾಣಿ ಹಿಡಿದು ಒಳ್ಳೆಯ ಅಧಿಕಾರವನ್ನು ಕೊಟ್ಟು ಒಳ್ಳೆಯ ಆಡಳಿತವನ್ನು ನಡೆಸಲು ನೀವೆಲ್ಲ ಸಂಪೂರ್ಣವಾದ ಬೆಂಬಲ ಕೊಡಬೇಕು ಅಂತ ನಿಮ್ಮನ್ನೆಲ್ಲ ವಿನಂತಿಸಿಕೊಳ್ತಾ ಇದ್ದೀನಿ.